ಅಲ್ಲ ಮಾನ ಮರುವದಿಯ ಕಳಿಯಕ್ಕೆ ನಿಂತವನಲ್ಲ ಇವನು. ಹಿಂಗ್ಲೇ ಬುದ್ಧಿ ಕಲಿದೀವನು ಬಾಯಲ್ಲಿ ಇಟ್ಟಾಕ ಮಳ್ಳಂಗೆ ಇತ್ಕೊಂಡು ನಾನು ಕುರ್ಗೋದು ಕುತ್ಕೊಂಡು ಅಯ್ಯೋ ನನ್ನ ಮಗ ಯಾ ಸುದ್ದಿಗೆ ಹೋಯ್ಕಿಲ್ಲ ರಾದಿಗೆ ಹೋಯ್ಕಿಲ್ವಲ್ಲಪ್ಪ ಹಂಗೆ ಹಿಂಗೆ ಅಂದ್ಕೊಂಡು ನಾನು ಇಂಥ ಒಳ್ಳೆ ಮಗನಿಗೆ ಹಿಂಗೆ ಆಗೋಯ್ತಲ್ಲ ಅಂತ ನಾನು ಕುರ್ಗಿದ್ರೆ ಇವನು ಈ ಕೆಲಸ ಮಾಡೋನಲ್ಲ. ಯಾಕೆ ಬೇಕಾಗಿತ್ತು ಇವನಿಗೆ ಏನಕ್ಕೆ ಹೋದ ಯಾಕೆ ಹೋದ ಅವ್ನ ಸುದ್ದಿಗೆ ಹೋಗ್ಬಿಟ್ಟು ನಂಬಿಸ್ಬಿಟ್ಟು ಇವತ್ತು ಮೋಸ ಮಾಡಕ್ಕೆ ನಿಂತವನಲ್ಲ ಬೊಗಳನ ಇವನು. ಅವ್ನು ನಾವು ಹೋಗೋದು ಮಾತಾಡ್ಸೋದು ಇದೆಲ್ಲ ನಡೀತಿತ್ತಾನೆ. ಬೇರೆ ಕಡೆ ಎಲ್ಲೂ ಏನು ನೋಡ್ಬಿಡ ಮಾತು ಕೊಟ್ಟುಟ್ಟಿನಿ ನಾನು ಆಯ್ತೀನಿ ಅಂದರೆ ನಾನು ಬೇಡ ಅಂತಿದ್ನ ಹೇಳು ಒಪ್ಕೊಳ್ಳೋ ನಾನು. ಏನೋ ಎಣ್ಣೆನೂ ಚೆಂಗ್ಲೆಣ್ಣಾಗಿತ್ತ ಒಳ್ಳೆ ಎಣ್ಣೆತಾನೆ ಚೆಂಗ್ಲೆಣ್ಣಾಗಿರೋ ಅದೊಂಥರ ಲೆಕ್ಕ. ಪಾಪ ಒಳ್ಳೆ ಮಗಳು ಅವಳು ಗಂಡ ತಿರೋದ್ಮೇಲೆ ಪಾಪ ಮುಗಿನ ಸಾಕೊಂಡು ವನವಾಸ ಹತ್ತಿತ್ತು ಒಪ್ಕೊಂಡು ಮಾಡ್ಕೊಳ್ಳೋ ನಾನು. ಈ ನನ್ನ ಮಗ ಇವನಿಗೆ ಮದುವೆ ಬೇಕಾಗಿತ್ತಿಲ್ಲ ಇವನಿಗೆ ಇಲ್ಲಿ ಒಪ್ಪ ನನ್ನ ಮಗನಿಗೆ ಇಂಥ ಬುದ್ಧಿ ಕಲ್ತವಲ್ಲ ಇವನು. ಅಲ್ಲ ಅಕ್ಕ ತಂಗಿಯರ ಜೊತೆ ಹುಟ್ಟಿಲ್ವೋ ಇಲ್ಲ ಅಲ್ಲ ಹೆಣ್ಮಕ್ಳಿಗೂ ನಮ್ಮ ಮನೇಲಿ ಕೆಲಸ ಮಾಡೋಣಲ್ಲ ಇವನು. ನಮ್ಮ ಸೂಟ್ ಮೋಸ ಮಾಡಕ್ಕೆ ನಿಂತಿದ್ದ ಇಲ್ಲಿ ಒಪ್ಪ ನನ್ನ ಮಗ ಇವನು. ಅಕ್ಕ ಬರ್ಲಿ ಸುಮ್ಕಿರು ಬಂದ ಮೇಲೆ ಕೇಳ್ಬಿಟ್ಟು ಅಕ್ಕ ನನ್ನ ಮಾತು ಕೇಳು ಮಾಡು ಕಟ್ಟು ಅವನ್ನೇ ಅವಳೇ ಕಟ್ಟಕ್ಕ ನೀನು ತಲೆಗೆಡ್ಸ್ಕೊಬೇಡ ನೀನು. ಅಲ್ಲಕ್ಕನಕ್ಕ ನಮ್ಮ ಮನೇಲಿ ಮಾನ ಮರುವದಿ ಕಳಿಬೇಕು ಅಂತ ನಿಂತಿದ್ದಾನೆ ಇವನು. ಮಾನ ಮರುವದಿ ಕಳಿಬೇಕು ಅಂತ ನಿಂತಿದ್ದಾನಕ್ಕ. ಇಂಥ ಕೆಲಸ ಮಾಡಬೇಕು ಅಂದ್ಬಿಟ್ಟು ಎಷ್ಟು ದಿವಸ ಕಾಯಕ್ಕಂಡು ಕೂತಿದ್ದೆ ಇವನು. ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ದಕ್ಕ ಇವನು ಬಾರಿ ಇಟ್ಟಕ್ಕ ಇವನ್ನ. ಅಲ್ಲ ಹೇಳ್ತಾ ಇದ್ರೆ ಅಮ್ಮ ನನಗೆ ನಿಜಕ್ಕೂ ಕೈ ಕಾಲು ನಡ್ಗತ್ಕೊಬಿಟ್ಟಕ್ಕನಕ್ಕ. ಇವನು ಈ ಥರ ಬುದ್ಧಿ ಅಂತ ನನಗಂತೂ ಗೊತ್ತಿತ್ತಿಲ್ಲ. ಅದಕ್ಕೆ ಫೋನ್ ಮಾಡಿ ಹೇಳವಳೆ ನಂಬಿಸ್ಬಿಟ್ಟು ಮದುವೆ ಆಗ್ತೀನಿ ಅಂದ್ಬಿಟ್ಟು ಇವನು ಯಾವ ಕೈ ಬಿಟ್ಬಿಟ್ಟು ಮದುವೆ ನಿಂತವನೇ ಗೊತ್ತಾಯ್ತಲ್ಲ ಅವಳಿಗೆ ಪಾಪ ಹೊತ್ಕೊಂಡ್ಲು. ಅದಕ್ಕೆ ಫೋನ್ ಮಾಡಿ ಹೇಳೋದ್ಲು. ಅದಕ್ಕೆ ಅವ್ರು ಹೆಣ್ಣವ್ರಿಗೂ ಫೋನ್ ಮಾಡಿ ಹೇಳಿರೋದು. ಒಳ್ಳೆದೇ ಸುಮ್ಕಿರು ಒಳ್ಳೆದೇ ಆಯ್ತು ಕಣ. ಇವನು ಕಲ್ತಿರೋ ಬುದ್ಧಿಗೆ ಅವಳು ತಂದ್ಬಿಟ್ಟು ಆಮೇಲೆ ಅತ್ತವು ಕೆಟ್ಟು ಇತ್ತವು ಕೆಟ್ಟು ಅನ್ನಂಗಾಯ್ತಿತ್ತು. ಒಳ್ಳೆ ಕೆಲಸ ಸುಮ್ಮನಿರು ಬರಲಿ ಲೋಪ ನನ್ನ ಮಗ ಎಲ್ಲ ವಿಷಯ ಗೊತ್ತಾಗದೆ ಅಂತ ಗೊತ್ತಾಗಿದ್ದೇನೆ. ಅದಕ್ಕೆ ಇಷ್ಟೊತ್ತು ಲೇಟ್ ಮಾಡೋದು ಅನ್ಕೋತೀನಿ. ಇಲ್ಲಕ್ಕ ಸುಮ್ಕಿರು ಬಂದಕ್ಷಣಕ್ಕ ಬೈಬೇಡ ನೀನು. ನನ್ನ ಮಾತ ಕೇಳು ಕುಣಿಸ್ಕೊಂಡು ತಿಳುವಳಿಕೆ ಹೇಳಿ ಕಟ್ಟು ಅವಳಿಗೆ ಕಟ್ಕ ಬರ್ತಗೆ. ಇನ್ನೇನು ಮಾಡಿ ಅವ್ರಿಸ ಏನಂದನೋ ಒಂದು ಮಗ ಇರೋಳನ್ನ ಮದುವೆ ಮಾಡ್ಕೊತೀವಿ ಅಂದರೆ ಅವನು ಏನಂದನೋ ಎಂತು ಅಂತ ನನಗೆ ಅದು ಬೇರೆ ಗಾಬ್ರಿಕನೋ. ಇವ್ನು ಹೆಂಗಾರ ಅದ್ರಿಸ್ಬೋದು ಅವ್ರಿಸುಂದೆ ಯೋಚನೆಯಾಗಿರೋದು ಈಗ ಇರೋದು ಹೇಳಕ್ಕ ಹಿಂಗೆ ಆಗದೆ ಅಂತವೇ ಈ ಥರ ಹಿಂಗೆ ಆಗದೆ ಅಂತ ಹೇಳು. ಗೊತ್ತಾಯ್ಕಿಲ್ವ ಅಷ್ಟು ಅವನೇ ಅರ್ಥ ಮಾಡ್ಕೊತಾನೆ. ಏನು ಅರ್ಥ ಮಾಡ್ಕೊಂಡನೋ ಏನೋ ಹೋಗು. ನಮ್ಮ ಮನೆ ವಿಚಿತ್ರವೇ ಅರ್ಥ ಆಯ್ಕಿಲ್ಲ. ಆ ಪ್ರೀತಿ ನೋಡ್ರಿ ಹೋಗಷ್ಟು ದಿವಸ ಆಯಿತು ಕುತ್ತೊಳಲ್ಲಿ ಹೋಗಿ ಏನು ಎಂತು ಅನ್ನೋದನ್ನ ಒಂದು ಚೂರುವೆ ತಲೆಗೆಡ್ಸ್ಕೊತಾ ಇಲ್ಲ. ಇವು ನೋಡ್ರಿ ಈ ಥರ ಮನೆ ಜನ ಎಲ್ಲ ವಿಚಿತ್ರ ಆದರೆ ಹೆಂಗೆ ಮಾಡೋದು ಹೇಳು. ಅವಳು ನೋಡ್ರಿ ನಿಕ್ಕಿತ ಅವಳು ಹಿಂಗೆ ಕುತ್ತೊಳೆ ಬಂದು ಹೆಂಗೆ ಮಾಡೋದು ಹೋಗತ್ತಾಗೆ ನಮ್ಗೆ ತಲೆ ಕೆಟ್ಟು ಕೆರಡ್ದಂಗೆ ಆಯ್ತದೆ. ಈಗ ಜನಗಳು ಹೊಸಿ ಆಡ್ಕೊಂತಾರೆ ಮದುವೆ ಒಂದು ಮುಗಿನಿರೋಳನ್ನ ಮಾಡ್ಕೊಂಡವ್ರು ಮದುವೆ ಅಂದರೆ ಯಾಕೆ ಆಡ್ಕೊಂಡಾರಕ್ಕ ಯಾಕೆ ಆಡ್ಕೊಂಡವ್ರು ಆಡ್ಕೊಳ್ಳೋರೆಲ್ಲವ ನಮ್ಮ ಕಷ್ಟ ಸುಖ ಅದಾರ. ಈಗ ಅವೆಣ್ಣ ನಂಬಿಸ್ಬಿಟ್ಟು ಮೋಸ ಮಾಡಿಬಿಟ್ಟು ಬೇರೆ ಕಡೆಗೆ ಮಾಡಕ್ಕೆ ಹೋದ್ರೆ ಈ ಫೋನ್ ಮಾಡಿದ್ಲಲ್ಲ ಹಂಗೆ ತಿರ್ಗ ಮಾಡ್ತಾಳಪ್ಪ. ಅವೆಲ್ಲ ಆಗ್ನದ ಕೆಲಸಗಳು ಕನಕ. ಏನು ಯಾರ ಮನೇಲಿ ಆಗ್ಬಾರ್ದೇನೋ ಆಗಿಲ್ಲಕ್ಕ. ಇವನಿಗೂ ಇರ್ತಿಲ್ಲ ತಾನೆ ಮಾಡ್ಕೊಳ್ಳೋದ ಬಿಡು ತಲೆಗೆಡ್ಸ್ಕೊಳ್ಳೋದು ಬೇಡ. ಮಾಡ್ಕೊಳ್ಳೋದ ಬೇಡ ಅಂತ ಹೇಳಕ್ಕಿಲ್ಲ ಮಗ ನಾನು. ಮಾಡ್ಕೊಳ್ಳೋದ ಮದುವೆ ಮಾಡ್ಕೊಳ್ಳೋದ ಅವೇನು ಮೋಸ ಆಗದೆ ಮದುವೆ ಮಾಡ್ಕೊಳ್ಳೋದ ಒಪ್ಕೋಬೇಕಲ್ಲ ಇವನು. ಹಂಗಂದ್ರೆ ಒಪ್ಸ್ಬೇಕು. ಅವತ್ತೆಲ್ಲ ಚೆನ್ನಾಗಿತ್ತ ಇವತ್ತು ಬೇಡ ಅಂದ್ಬಿಟ್ರೆ ಬಿಡುಡಕ್ಕದಕ್ಕ. ಅವ್ನು ಬೇಡ ಅಂದಷ್ಟು ಬಿಡುಡಕ್ಕದ ಹೇಳು. ತಲೆಗೆಡ್ಸ್ಕೊಳ್ಳೋದೇ ಬೇಡ ಸುಮ್ಕಿರು. ನಿಂಗೆ ಗೊತ್ತಾಗ್ತಿಲ್ಲ ಅದೇನಾದದು ಆಗಲಿ ನೋಡೋಕ್ಕಾಯ್ತದೆ ಒಪ್ಪಿಸ್ಬಿಟ್ಟು ಮಾಡೋಕ್ಕಾಯ್ತದೆ. ಬರಲಿ ಸುಮ್ಕಿರು. ನನ್ನ ಮಗನ ಮಾತ್ರ ಸರಿಯಾಗಿ ಇಳಿಸ್ಬಿಡ್ತೀನಿ ಕಳೆ ಮಾದೇವಿ ನಾನು. ಈ ಕೆಲಸ ಮಾಡೋಣಲ್ಲ ಇವನು. ಏನೋ ಮಾನ ಬರೋದಿ ಪ್ರಶ್ನೆ ಅಯ್ಯೋ ಏನಂದರೋ ಎಂತಂದರೋ ನಡೀತಿಸಿ ಗೊತ್ತಾದ್ರೆ ಇರೋದು ಜ್ಞಾನ ಬರ್ನಿಲ್ವಾ. ಅವ್ರನ್ನ ಬೇರೆ ಊರು ಬಿಟ್ಟೋಗಿ ಅಂತವ ಭಾಳ ಇದು ಮಾಡ್ತಾ ಇದ್ದಾನಂತಲ್ಲ. ಊರು ಬಿಟ್ಟು ಎಲ್ಲೋದ್ರು ಪಾಪ ಅಮ್ಮನ ಕಟ್ಕೊಂಡು ಅವೇನು ಎಲ್ಲೋದದು ಮಗಿನ ಕಟ್ಕೊಂಡು ಬುದ್ಧಿ ಬೇಡವಾ ಇವನಿಗೆ. ಇವ್ನ ಅನ್ಕೂಲ ತಕ್ಕನಾಗೆ ಅವರು ಹಂಗೆ ಹೊಟ್ಟೆ ಉಡ್ಸಿದ್ರೆ ದೇವ್ರು ಒಳ್ಳೇದು ಕೊಟ್ಟಾನ. ಇವ್ನಿಗೆ ಆಗಿರೋ ಸಾಕಾಕಿಲ್ವಾ. ಈ ಚಿಕ್ಕ ವಯಸ್ಸಿಗೆ ಎಡ್ತಿ ತಿನ್ಕೊಂಡ ಇಷ್ಟೆಲ್ಲ ಆದ್ರೂ ಇವನಿಗೆ ಅನುಭವ ಆಯ್ತಲ್ವಲ್ಲ. ಇನ್ನೂ ಏನಾಗಬೇಕು ಹೇಳು. ಕಾಣೆ ಕನಕ ಅದು ಏನಾಗಬೇಕು ಏನೋ ಅಕ್ಕ ನನ್ನ ಮಾತ ಕೇಳು. ಬೇಡ ಕನಕ ಅವು ಹೆಣ್ಣಿಗೆ ಮಾತ್ರ ಮೋಸ ಮಾಡೋದು ಬೇಡ. ನನ್ನ ಮಗನ ಒಪ್ಪಿಸ್ಬಿಟ್ಟು ಉಗ್ದಿ ಉಪ್ಪಾಕ್ಬಿಟ್ಟು ನೀನು ಕಟ್ಟಬೇಕಾಗಿರೋದೆ ಅವಳಿಗೆ ಸುಮ್ಮನೆ ಇದು ಸರು ಬರೋಕ್ಕಿಲ್ಲ. ಆಮೇಲೆ ನಾಳೆ ದಿವಸಕ್ಕೆ ಬೇರೆ ಕಡೆಗೆ ನೋಡಕ್ಕೆ ಹೋದ್ರು ಈಗ ಹೆಂಗೆ ಅಡಗಲಾಕ ಬದಲು ಹಂಗೆ ಬರ್ತಾಳೆ. ಆಮೇಲೆ ಜನಗಳು ನಾಲ್ಕು ಚೆನ್ನಾಗಿ ಗೊತ್ತಾದಾಗ ಏನಂದರು ಹೇಳು. ನೋಡಿ ಬೆಣ್ಣೆ ನಂಬಿಸಿ ಮೋಸ ಮಾಡೋಣ ಅಂತ ಅನ್ನಕ್ಕಿಲ್ವಾ. ಆ ಸಾಪದು ಉಪ್ಪ ತಟ್ಟಿಸ್ಕೊಳ್ಳೋದು ಅದೇ ವಾಡೆ ಬರಂದರು ಮಾಡ್ಕೊಳ್ಳೋದ ಬಿಡು ಹಂಗಂತ ಅನ್ನು. ನಾನು ಒಂದ್ಸಲ ಅದೇ ಓಡ್ತದೀಗ ನೋಡೋದ ಒಪ್ಕೊಬಿಟ್ರೆ ಅವನು ಒಪ್ಕೊಳ್ಳಿ ಬಿಡ್ಲಿ ಹೆಂಗಾರು ಮಾಡಿ ಒಪ್ಸಿ ಮಾಡ್ಕೊಳ್ಳೆ ಬಿಡೋತ್ತಾಗೆ ಇನ್ನೇನು. ಅವಳು ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲಿ ಅಂತ ಹೋದಾಗ ಆಮೇಲೆ ಹೆಂಗೆ ಮಾಡೋದು ಅವು ಚೆನ್ನದತ್ತ ಹೋದಳು ಹೋಗೇ ಹೋಯ್ತಾಳೆ ಕನಕ. ಇವ್ರು ಎಚ್ಚರಿಕೆ ಕೊಡೋಕ್ಕೆ ಅವ್ರು ಅವ್ನು ಕಳಿಸಿರೋದವಳು. ಈಗೇನಾರಿಯ ನಾವು ಏನಾರಿಯ
ಎಚ್ಚರಿಸ್ಕೊಂಡು ನಾವೇನಾದ್ರು ದಾರಿ ತೋರ್ನಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂತ್ಕೊಳ್ಳೋ ಮಗಳೇ ಕನಕ. ಅದ್ರಲ್ಲಿ ಯಾವುದೇ ಥರದ ಅನುಮಾನನೂ ಬೇಡ. ಕಾಣೆ ಕಲೆ ತಾಯಿ ಕಾಣೆ, ಅದೇನು ಕತೆ ಏನೋ ಒಂದು ಅರ್ಥ ಆಯ್ತಿಲ್ಲ ಕಣ್ ಹೋಗು. ಏನು ಕತೆ ಏನೋ ಒಂದು ಅರ್ಥ ಆಯ್ತಿಲ್ಲ ನಿಜವಾಗ್ಲೂ. ಯಾಕೆ ಬೇಕು ಇವಕ್ಕೆ ಎಲ್ಲವ ಅಂತ ನಾನು ಕೇಳೋದು. ನಾನು ಇನ್ನೇನು ಇಲ್ಲ, ಇವೆಲ್ಲ ಯಾಕೆ ಬೇಕು? ಬಾಯಿ ಮುಚ್ಕೊಂಡು ನನ್ನ ಮಗ ಇದನ್ನೆಲ್ಲ ಇರೋಕ್ಕಾಯ್ತಿತ್ತು ಇವತ್ತು ಯಾವಾಗ ಪರಿಚಯ ಮಾಡ್ಕೊಂಡ ಏನು ಕತೆ? ನಾನು ಒಂದು 2-3 ಸತಿ ಅವ್ರ ಓನ್ನ ಕೆಲಸ ಕರೆಯಕ್ಕೆ ಹೋದಾಗ ಇವನು ಜಗ್ಲಿ ಮೇಲೆ ಕೂತಿರೋನು ಯಾವಾಗಲೂ ಒಬ್ಬನ ಕೆಲಸ ಕೇಳೋಕ್ಕೆ ನಾನೇ ಹೋಯ್ತೀನಿ ನಾನು. ನನಗೇನು ಗೊತ್ತು ಅಯ್ಯೋ ಹೋಯ್ತಾನಂತ. ನಾನು ಇವು ಯಾರು ಕಿವಿ ಮೇಕೆ ಹಾಕೊಳ್ಳಿಲ್ಲ, ನಾನು ನಿಗನೇ ತಗೊಳ್ಳಿಲ್ಲ ಕಣವ. ನಾನು ನಿಗನೇ ತಗೊಳ್ಳಿಲ್ಲ. ನನ್ನ ಪಾಡಿಗೆ ನಾನು ಸುಮ್ಮನೆ ಆಗ್ಬಿಟ್ಟೆ. ನನಗೇನು ಗೊತ್ತು ಏನು ಎಡ್ತೀಯ ಬಿಟ್ಬಿಟ್ಟು ಇರ್ದವ್ದು. ನನಗೆ ಏನು ನೆನ್ಸ್ಕೊಂಡು ಒಳ್ಳೆ ನಾಟಕ ಆಡ್ತಿದ್ನಲ್ಲವ. ಹೆಂಗಂತ ಪತ್ತೆ ಮಾಡಿಯೇ ಹೇಳು, ಹೆಂಗೆ ಪತ್ತೆ ಮಾಡಿಯೇ? ಕಾಣೆ ಕನಕ ಕಾಣೆ, ನಿಜವಾಗ್ಲೂ ಅದು ಏನು ಕತೆಯೋ ಏನೋ ಒಂದು ಅರ್ಥ ಆಯ್ತಲ್ಲ ಹೋಗು. ಅದೇನು ಕತೆ ಅಂತಾನೆ ಗೊತ್ತಾಯ್ತಲ್ಲ ಕಣ. ಅಯ್ಯೋ ಒಟ್ಟಿಗೆ ನಮಗೆ ತಲೆ ಕೆಡಿಸಿ ಲೂಜ್ ಬರ್ಸ್ಬಿಡ್ತಾರೆ ಕಲೆ. ಯಾಕೆ ಲೂಜ್ ಬರ್ಸ್ಕೊಂಡು ಮಾಡಿದ್ರೆ ತಪ್ಪೆ ಅವರೇ ಶಿಕ್ಷೆ ಅನ್ಭವಿಸ್ಲಿ ಬಿಡು. ಕಟ್ಕೊಳ್ಳಿ ಆಳಿಸ್ಲಿ ಬಿಡು. ನೋಡಕ್ಕೆ ನಾನೊಂದು ಮಾತು ಹೇಳ್ತೀನಿ. ಹರೀಶ್ ನೇರ್ತಿಗೂ ಬೇಜಾರಾಗ್ಬೋದು ಈ ವಿಷಯ, ಹರೀಶನ್ಗೂ ಬೇಜಾರಾಗ್ಬೋದು. ಬೇಜಾರಾದರೆ ತಾಲಿಗೆ ದೇವಸ್ಥಾನ ಕಟ್ಸು, ತಗೊಂಡೋಗಿ ಬಿಡು ತೋಟದ ಮನೇಲಿ. ಅವ್ರು ಇರಲಿ, ಬೇಡ ಜೊತೆಗೆ ಆಯಿತಾ? ಏನೋ ಯಾವನಿಗೂ ಏನೋ ಮದುವೆ ಮಾಡಬೇಕು ಅಂತ ಹೇಳ್ತಾನೆ, ಏನೋ ಸುತ್ತಾಕೋತಾಗೆ ಹೆಂಗೋ ಅತ್ತಾಗ ಅವ್ರ ಜೀವನ ಮಾಡ್ಕೊಂಡು ಹೋಗ್ಲಿ. ಮಾರ್ದರ್ ಪಾಪ ಆರ್ದರ್ ಬಲಿ ಅಂದ್ಬಿಟ್ಟು ಬೆಣ್ಣು ಎಷ್ಟೊಂದು ಅಯ್ಯೋ ಅಪ್ಪ ಅಂದದು. ಅದು ಯಾಕಬೇಕು ಅವೆಲ್ಲ ಸಾಕೋದುಪ್ಪ. ಅದೆಷ್ಟು ನಂಬ್ಕೊಂಡಿತ್ತೋ ಏನೋ, ಅದು ಯಾಕಬೇಕು ಅಕ್ಕ? ನನ್ನ ಮಾತ ಕೇಳು ಸುಮ್ಮನೆ ನೀನು. ಅವನು ಬೇಡ ಗೀಡ ಅಂದರೆ ನೀನು ಯಾವುದೇ ಕಾರಣಕ್ಕೂ ಸುಮ್ಮನೆ ಆಗ್ಬೇಡ ಕನಕ. ಇಲ್ಲಕ್ಕಂದು ಬಿಡ್ಲೆ ಮದುವೆ, ಇಲ್ಲಕ್ಕಂದು ಬಿಡು. ಇದೊಂದು ನಾವು ತೀರ್ಮಾನ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಯ್ಕಿಲ್ಲ. ಅದೇನು ಮಾಡಬೇಕು ಮಾಡೋಕ್ಕಾಗ್ತದೆ ಬಿಡು. ಸುಮ್ಮನಿದ್ರದ ಮಾಡ್ಕೊಳ್ಳೋದು ಬಿಡು, ಮದುವೆ ಮಾಡ್ಕೊಳ್ಳೋದು. ಆನೆ ಬೇಕು ನನ್ನ ಮಗ. ಆಯ್ಕಿಲ್ಲ ಅಂದ್ರೆ ಮತ್ತೆ ಮೂಟ್ ಬರೋ ತಕೊಂಡು ಮಕ್ಕ ಕೆರೆದೇ ಬಿಡ್ತೀನಿ ನಾನು. ನನಗೂ ನೋಡಿ ಸಾಕಾಗ್ಬಿಟ್ಟದೆ ನಾವು ಥರಗಳ. ನಾನು ಮತ್ತೆ ಸುಮ್ಗಿನ ಕೆರಕಿಲ್ಲ, ಮಾನ ಮರ್ಬೋದಿಲ್ಲ ನನ್ನ ಮಗ. ಏನಂದರು ಜನಗಳು నాకు ಚೆನ್ನಾಗಿ ಗೊತ್ತಾದರೆ ಆಡ್ಕೊಳಕ್ಕಿಲ್ವ? ನಾವು ಹೆಂಗಿರ್ಬೇಕು ಏನು ಅನ್ನೋದು ನಾವು ಚೂರು ಬುದ್ಧಿ ಕಲಿತಾನೆ ಬಿಟ್ಟು ನಾನು ಹೇಳೋದು. ಈಗ ಅವಳನ್ನ ನಂಬಿಸ್ತಕ್ಕ ನಂಗೆ ಬಂದು ನಾನು ಕೇಳೋನು ಅವ ಹತ್ತಾಗ ಮಾಡ್ಕೊತೀನಿ ಕಣವ, ಈ ಥರ ಕಣವ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳೋಣ. ಇವನು ಬೇರೆ ತಪ್ಪು ಹೆಣ್ಣು ನೋಡೋಣ ಅಂತ ನೀನಂದರೆ ಆಯಿತು ನೋಡಿ ಅಂತ ಅಂದ್ಬಿಟ್ಟು ಇವನು ಮುಳ್ಳಾಟವ. ಇವನು ಅದೇನೋ ಏನು ಹೆಣ್ಮಕ್ಳು ಬಿಟ್ಟು ಬಿಟ್ಟಿದ್ದಾರೆ ಹೇಳು. ಕಲಿಸ್ತೀನಿ ಸೋಂಕಿರು. ಮದುವೆ ಅಂತೂ ಮಾಡ್ಕೊತೀನಿ ಎಣ್ಣೆ. ಅದೇನದು ಹಾಗೆ ನಾನು ನೋಡೇ ಬಿಡ್ತೀನಿ ಅಷ್ಟೇ. ಯಾಕೆ ನಾನು ಅದನ್ನೇ ಹೇಳ್ತಿರೋದು, ಮಾಡ್ಕೊ ಸುಮ್ಮನೆ ನೀನು ಮಾಡ್ಕೊ. ಅವ್ನು ಮಾಡಿರೋ ತಪ್ಪ ಅವನೇ ಅನ್ಭವಿಸ್ಲಿ. ಯಾಕೆ ಅವತ್ತು ಚೆನ್ನಾಗಿತ್ತ, ಇವತ್ತು ಬೇಡ ಅನ್ನೋಕ್ಕೆ? ಯಾಕೆ ಇವತ್ತು ಬೇಡ ಅಂದ? ನಾನು ಬರಲಿ ಸುಮ್ಕಿರು, ಮನೆಗೆ ಬರಲಿ, ಕುಣಿಸ್ಕೊಂಡು ಮಾತಾಡೋ ಚಂದ ಉಗ್ದು ಉಪ್ಪು ಹಾಕ್ಬಿಟ್ಟು ನೀರು ಚಂದ ತೊಳೆಕಾಯ್ತದೆ. ಇಬ್ರು ಸೇರ್ಕೊಂಡು ಉಗ್ದು ಉಪ್ಪು ಹಾಕ್ಬಿಟ್ಟು ಲೋಪ ನನ್ನ ಮಗನೇ ಈ ಬುದ್ಧಿ ಕಲಿಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ದೆ ನೀನು ಮನೇಲಿ ನನ್ನ ಮಗನೇ ಅಂತ ಚಂದ ತೊಳೆದ್ಬಿಟ್ಟು ಮರುವದಿನ ಆಗೋ ಕಟ್ಲ ಅವ್ಳು ತಾರಿ ಅಂತ ಕಟ್ಟಿಸ್ತೀನಿ ಯಾವ್ದಾರು ಒಂದು ದೇವಸ್ಥಾನದಲ್ಲೇ ಹೋಗ್ಬಿಟ್ಟು. ಈ ನನ್ನ ಮಗನಿಗೆ ಹಿಂಗೆ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಆಯ್ಕಿಲ್ಲ. ಅಷ್ಟು ಮಾಡಕ್ಕ ನೀನು, ಅಷ್ಟು ಮಾಡು. ಅಷ್ಟು ಮಾಡಲಿಲ್ಲ ಅಂದರೆ ಅದೇ ಕಾರಣಕ್ಕೂ ಹಾಕಿಲ್ಲ. ಅಷ್ಟು ಮಾಡಿ ನೀನು ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.